ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್, ದಾವಣಗೆರೆ ವಿಚಾರ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಆಯ್ತು ಸರ್. ದಾವಣಗೆರೆ ಉಪಚುನಾವಣೆಯಲ್ಲಿ ಜಮೀರ್ ಅವರ ಅಲಭ್ಯತೆಯೇ ಬಹುಶಃ ಅವರ ಸಚಿವ ಸ್ಥಾನ ಮೊದಲ ಪಟ್ಟಿಯಲ್ಲಿ ಕೈ ಬಿಟ್ಟಿರೋದಕ್ಕೆ ಕಾರಣ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂತು. ಈ ವಿಚಾರವಾಗಿ ಸಿದ್ದರಾಮಯ್ಯನವರು ಕೂಡ ಅಸಮಾಧಾನ ಆಗಿರೋ ವಿಡಿಯೋ ಕೂಡ ಹೊರಗೆ ಬಂತು. ನೀವು ದಾವಣಗೆರೆ ವಿಚಾರದ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ಸಂಪುಟ ವಿಸ್ತರಣೆ ಇವತ್ತು ಕೂಡ ನಡೀತಾ ಇದೆ, ಅಂದರೆ ಅದು ಚರ್ಚೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮತ್ತೆ ಅದು ಮುನ್ನೆಲೆಗೆ ಬಂದರೆ ಸಹಜವಾಗಿ ನಿಮ್ಮ ವಿರೋಧಾಭಾಸಗಳು ಮತ್ತೆ ಮುಂದೆ ಬರುತ್ತೆ. ಹಾಗಾಗಿ ದಾವಣಗೆರೆ ವಿಚಾರವಾಗಿ ನೀವೇನು ಹೇಳೋದಕ್ಕೆ ಬಯಸ್ತೀರಿ? ಇಲ್ಲ, ತಮಗೆಲ್ಲ ಗೊತ್ತೇ ಇದ್ದಂಗೆ ದಾವಣಗೆರೆ ವಿಚಾರದಿಂದ ಇವತ್ತಿಂದ ಇಲ್ಲ, 94ರಿಂದ ಅಲ್ಪಸಂಖ್ಯಾತರು ಟಿಕೆಟ್ ಕೇಳ್ಕೊಂಡೇ ಬರ್ತಾ ಇದ್ದಾರೆ. 94 ಯಾವಾಗ ಚುನಾವಣೆ ಬರ್ತದೆ ಅವಾಗ ಟಿಕೆಟ್ ಕೇಳೋದು. ಕೊನೆ ಮೂಮೆಂಟಲ್ಲಿ ಶಾಮರು ಶಿವಶಂಕರಪ್ಪ ಟಿಕೆಟ್ ಕೊಡ್ತಾಯಿದ್ರು. ಅಲ್ಲಿ ಏನಾಗ್ತದೆ, ಶಾಮರು ಶಿವಶಂಕರಪ್ಪ ಅವ್ರು ಏನಾಗ್ತದೆ, ಎಲ್ಲ ಜೊತೆ ಮಿಂಗಲಾಗಿ ಪ್ರೀತಿ ವಿಶ್ವಾಸದಿಂದ ಇರ್ತಾಯಿತ್ತು. ಆ ಹಿನ್ನೆಲೆಯಲ್ಲಿ ಟಿಕೆಟ್ ಕೊಟ್ಟ ತಕ್ಷಣ ಅವ್ರು ಒಪ್ಕೊಂಡು ಅವ್ರನ್ನ ಗೆಲ್ಸ್ಕೊಂಡು ಬರ್ತಾಯಿದ್ರು. ಮೊನ್ನೆ 2023 ಚುನಾವಣೆಯಲ್ಲಿ ಏನಾಗಿದೆ, ಶಾಮರು ಶಿವಶಂಕರಪ್ಪ ಅವರು ಅಲ್ಪಸಂಖ್ಯಾತ ಏರಿಯಾದಲ್ಲಿ ಪ್ರಚಾರಕ್ಕೆ ಹೋಗುವಾಗ ಅವರೇ ಹೇಳ್ಕೊಂಡಿದ್ದಾರೆ, ನಾನಿದು ಕೊನೆಯ ಚುನಾವಣೆ, ನನಗೆ ಇಷ್ಟು ಬಾರಿ ನೀವು ಗೆಲ್ಸಿದ್ದೀರಾ, ನಾನಿದು ಕೊನೆಯ ಚುನಾವಣೆ, ನಾನು 28 ಚುನಾವಣೆಯಲ್ಲಿ ನಾನೇ ಸ್ವತಃ ಅಲ್ಪಸಂಖ್ಯಾತರ ಟಿಕೆಟ್ ಕೊಡಿಸಿ ನಾನು ಗೆಲ್ಸ್ಕೊಂಡು ಬರೋ ಜವಾಬ್ದಾರಿ ನಂದಂತ ಅವರೇ 2-3 ಕಡೆ ಹೇಳಿದ್ದಾರೆ. ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಮಧ್ಯದಲ್ಲಿ ನಮ್ಗೆ ಬಿಟ್ಟು ಹೋಗ್ತಾರೆ, ಶಾಮರು ಶಿವಶಂಕರಪ್ಪ ಅವ್ರ ಅಜ್ಜ ಅವರು ನಮ್ಮನ್ನ ಬಿಟ್ಟು ಹೋಗ್ತಾರಂತ ಯಾರೂ ನಿರೀಕ್ಷೆ ಮಾಡಿಲ್ಲ. ಆಮೇಲೆ ಬೈ ಎಲೆಕ್ಷನ್ ಬಂತು. ಬೈ ಎಲೆಕ್ಷನ್ ಆದಮೇಲೆ ಮುಸಲ್ಮಾನ್ ಸಮಾಜದವರು ಈ ಶಾಮರು ಶಿವಶಂಕರಪ್ಪ ಮಾತು ಕೊಟ್ಟಿದ್ರು, ಆ ಪ್ರಕಾರ ನಮಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದು ನಿಜ. ನಾವು ಕೇಳಿದ್ವಿ, ಇಲ್ಲ ಸರ್ ಅಲ್ಪಸಂಖ್ಯಾತರನ್ನೇ ಟಿಕೆಟ್ ಈ ಬಾರಿ ಕೊಡಬೇಕಂತ. ಕೊನೆ ಅಲ್ಟಿಮೇಟ್ಲಿ ಏನಾಯಿತು, ಪಕ್ಷದ ಹೈಕಮಾಂಡ್ ಅವರು ಆ ಪದ್ಧತಿ ಯಾವತ್ತಿಂದ ಕಾಂಗ್ರೆಸ್ಸಲ್ಲಿ ಇಲ್ಲ, ಎಲ್ಲ ಪಕ್ಷದಲ್ಲೂ, ಜನತಾದಳ ಪಕ್ಷದಲ್ಲಿರಲಿ, ಕಾಂಗ್ರೆಸ್ ಪಕ್ಷ ಇರಲಿ, BJP ಪಕ್ಷದಲ್ಲಿ ಯಾರು ಸಾಯ್ತಾರೆ ಅವ್ರ ಕುಟುಂಬಕ್ಕೆ ಕೊಡಬೇಕಂತ ಅವತ್ತಿಂದ ಪದ್ಧತಿ ಬಂದಿದೆ. ಹಾಗಾಗಿ ಅವ್ರ ಕುಟುಂಬದಲ್ಲೇ ಕೊಡಬೇಕಂತ ತೀರ್ಮಾನ ಮಾಡಿ ಅವ್ರ ಕುಟುಂಬದವ್ರು ಕೊಟ್ಟರು ಟಿಕೆಟ್. ಆವಾಗ ಚುನಾವಣೆ ಟೈಮಲ್ಲಿ ನಾನು ಕೇರಳದಲ್ಲಿ ನನಗೆ 15 ದಿನ ಕೇರಳ ಪ್ರಚಾರಕ್ಕೆ ಸ್ಟಾರ್ ಕ್ಯಾಂಪೇನರ್ ಆಗಿ ಕೇರಳದಲ್ಲಿದ್ದೆ. ನಾನು ಕೊನೆಗೆ 5ನೇ ತಾರೀಕು ಬಂದಿದ್ದು ದಾವಣಗೆರೆ ಮಾಡಿದ್ದೀನಿ, 6-7ನೇ ತಾರೀಕು ಬಾಗಲಕೋಟೆ ಎಲೆಕ್ಷನ್ ಮಾಡಿದ್ದೀನಿ. ನಾನು ಪ್ರಚಾರ ಮಾಡಿದ್ದೀನಿ. ನಾನು ಬಾಗಲಕೋಟಲ್ಲಿ 2 ದಿನ, ದಾವಣಗೆರೆಯಲ್ಲಿ 1 ದಿನ ಪ್ರಚಾರ ಮಾಡಿದ್ದೀನಿ ನಾನು. ಸರ್, ಇದಾದಮೇಲೆ ಸಿದ್ದರಾಮಯ್ಯನವರು ಕೂಡ ಸಿಟ್ಟಾಗಿದ್ದರು. ಅಂದರೆ ಈ ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಸಿದ್ದರಾಮಯ್ಯನವ್ರ ಜೊತೆಗೆ ಹೋಗಿ ಮಾತಾಡಿದ್ದು ಅಥವಾ ಕ್ಷಮೆ ಕೇಳಿದ್ದು, ವಿಷಾದ ವ್ಯಕ್ತಪಡಿಸಿದ್ರ ಬಗ್ಗೆ ಚರ್ಚೆ ಆಗಿದೆ, ಅದು ಸತ್ಯನಾ? ಅಲ್ಲಿ ಏನು ಮಾಡಿದ್ದಾರೆ, ಒಂದು ಪ್ರಚಾರ ಮಾಡಿಬಿಟ್ಟಿದ್ದಾರೆ. ಜಮೀರ್ ಅವರು ಈ ಚುನಾವಣೆಯಲ್ಲಿ, ದಾವಣಗೆರೆ ಉಪಚುನಾವಣೆಯಲ್ಲಿ ಪಕ್ಷದ ವಿರೋಧ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರಚಾರ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಸಿದ್ದರಾಮಯ್ಯ ಅವ್ರతో ಹೋಗಿ ಕ್ಷಮೆನ ಕೇಳಿದ್ದೀನಿ. ಸರ್, ನನ್ನ ಕಡೆಯಿಂದ ನಾನು ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸಿ ನನ್ನ ಅಂತೇಳ್ಬಿಟ್ಟು ನಮ್ಮ AICC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನೂ ಕ್ಷಮೆ ಕೇಳ್ಕೊಂಡಿದ್ದೀನಿ, ವೇಣುಗೋಪಾಲ್ ಅವ್ರತವನು ಕ್ಷಮೆ ಕೇಳಿದ್ದೀನಿ, ಸುಜ್ಜಲ ಅವ್ರತವನು ಕ್ಷಮೆ ಕೇಳಿದ್ದೀನಿ, ನಮ್ಮ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ತವನು ನನ್ನ ಕಡೆಯಿಂದ ಏನಾದ್ರು ತಪ್ಪಾದರೆ ದಯಮಾಡಿ ಕ್ಷಮಿಸಿ ನನ್ನ ಅಂತಲೂ ಕ್ಷಮೆನೂ ಕೇಳಿದ್ದೀನಿ. ಆಮೇಲೆ ನೀವು ನೋಡಿರ್ಬೋದು, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಾದಮೇಲೆ ಒಂದು 16 ಬೈ ಎಲೆಕ್ಷನ್ ಬಂದಿದ್ದೆ. ನಾನು ಧಾರವಾಡಲ್ಲೂ ಒಂದು ಬೈ ಎಲೆಕ್ಷನ್ ಬಂದಿದ್ದೆ, ನಾನೇ ಜವಾಬ್ದಾರಿ ತೊಗೊಂಡು ಅಲ್ಲೂ ಗೆದ್ಕೊಂಡು ಬಂದಿದ್ದೀವಿ. ಇಲ್ಲಿ ಮೊನ್ನೆ ಇದರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿದಲ್ಲಿ 3 ಬೈ ಎಲೆಕ್ಷನ್ ಬಂತು, ಚನ್ನಪಟ್ಟಣ, ಸಂಡೂರು ಮತ್ತು ಸಿಗ್ಗಾಂವ್, ಅಲ್ಲೂ ನಾವು ಗೆಲ್ಸ್ಕೊಂಡು ಬಂದಿದ್ದೀವಿ. ಪಕ್ಷದ ವಿರೋಧಿ ಕೆಲಸ ನಾನು ಎಂದೂ ಮಾಡಿಲ್ಲ. ನಾನು ಏನಕ್ಕಂದರೆ ಪಕ್ಷ ಅಂದರೆ ನನ್ನ ತಾಯಿ. ನಾನು ಎಲ್ಲೋ ಜನತಾದಳ ಪಕ್ಷದಲ್ಲಿ ಇದ್ದವನು. ನಾನು 2017 ಬಂದು ಕಾಂಗ್ರೆಸ್ ಸೇರಿಕೊಂಡೆ. ನಾನು 2018 ನನ್ನ ನಿರೀಕ್ಷೆ ಇಟ್ಟಿರಲಿಲ್ಲ ನನ್ನ ಮಂತ್ರಿ ಮಾಡ್ತಾರಂತ. ನಾನು ಯಾರಿಗೂ ಕೇಳೋಕೆ ಹೋಗಲಿಲ್ಲ, ನನ್ನ ಮಂತ್ರಿ ಮಾಡಿದ್ರು 2018. ಮೊದಲೇ ಬಾರಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಬಂದು ನನ್ನ ಮಂತ್ರಿ ಮಾಡಿ ಒಂದು ಸ್ಥಾನ ಕೊಟ್ಟರು ನನಗೆ. ಆ ಪಕ್ಷಕ್ಕೆ ನಾನು ದ್ರೋಹ ಹಿಂಗೆ ಮಾಡೋಕ್ಕೆ ಸಾಧ್ಯ?